ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಇವತ್ತಿನ ಒಂದು ವಿಶೇಷ ಸಂಚಿಕೆ ಬಂದು ಆಗ್ನೇಯ ದಿಕ್ಕಿನ ಬಗ್ಗೆ ತಿಳಿದುಕೊಳ್ಳೋಣ. ಆಗ್ನೇಯ ದಿಕ್ಕು ಯಾವುದು? ಪೂರ್ವ ಆಗ್ನೇಯ, ದಕ್ಷಿಣ ಆಗ್ನೇಯ, ಆಗ್ನೇಯ. ಇದನ್ನ ಆಗ್ನೇಯ ಬ್ಲಾಕ್ ಅಂತ ಹೇಳ್ತೀವಿ. ಈಗ ನೋಡಿ, ಈ ಆಗ್ನೇಯ ಬ್ಲಾಕಿನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇದು ಸರಿಯಾಗಿದ್ರೆ ಶ್ರೀಮಂತಿಗೆ, ಸಾಂಸಾರಿಕ ಜೀವನ ಮತ್ತು ಸಕ್ಸಸ್ ಅನ್ನ ತಂದು ಕೊಡುವಂತ ದಿಕ್ಕು. ಸರಿಯಾಗಿ ಇದನ್ನ ಅಳವಡಿಸ್ಕೊಂಡ್ರೆ ಆಗ್ನೇಯ ಎಷ್ಟು, ಈಶಾನ್ಯ ಎಷ್ಟು ಇಂಪಾರ್ಟೆಂಟೋ ಆಗ್ನೇಯ ಅಷ್ಟೇ ಇಂಪಾರ್ಟೆಂಟು. ಆಗ್ನೇಯ ಎಷ್ಟು ಇಂಪಾರ್ಟೆಂಟೋ ನೈಋತ್ಯ ಅಷ್ಟೇ ಇಂಪಾರ್ಟೆಂಟ್. ನೈಋತ್ಯ ಎಷ್ಟು ಇಂಪಾರ್ಟೆಂಟು, ವಾಯುವ್ಯ ಅಷ್ಟೇ ಇಂಪಾರ್ಟೆಂಟ್. ಈಗ ನಾವು ಇದು ತಿಳ್ಕೊಳ್ಳೋಣ. ಆಗ್ನೇಯ ಬ್ಲಾಕ್. ಆಗ್ನೇಯ ಬ್ಲಾಕಿಗೆ ಗ್ರಹಾಧಿಪತಿ ಬಂದು ಶುಕ್ರ, ದಿಕ್ಪಾಲಕರು ಬಂದು ಅಗ್ನಿದೇವ. ಯಾಕೆಂದ್ರೆ ಅಗ್ನಿಯ ಒಂದು ಸ್ಪರ್ಶ ಇಲ್ಲ ಅಂದ್ರೆ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಆಗ್ನೇಯ ಜಾಗವನ್ನ ಯಾವುದೇ ಕಾರಣಕ್ಕೂ ತುಂಬಾ ಚೆನ್ನಾಗಿ ಕೇರ್ ಮಾಡ್ಕೊಳ್ಬೇಕು. ಒಂದು ವೇಳೆ ಈ ಆಗ್ನೇಯ ದಿಕ್ಕಿನ ಇದು ನಿಮ್ಮ ನಿವೇಶನ ಅಂತ ಇಟ್ಕೊಳ್ಳಿ. ಈ ಆಗ್ನೇಯ ದಿಕ್ಕಿಗೆ ಏನಾದ್ರು ರೋಡ್ ಕೊತ್ತಿತ್ತು ಅಂದ್ರೆ ನೀವು ಇದು ರೋಡ್ ಅನ್ಕೊಳ್ಳಿ, ಇಲ್ಲಿ ಪರಿಪೂರ್ಣವಾದಂತ ಒಂದು ಕಾಂಪೌಂಡ್ ಹಾಕೊಳ್ಬೇಕು. ಇಲ್ಲೂ ಸಹ ಅಷ್ಟೇ, ಆಗ್ನೇಯ ದಿಕ್ಕು ಎಷ್ಟು ಇಂಪಾರ್ಟೆಂಟು, ದಕ್ಷಿಣ ಆಗ್ನೇಯ ಅಷ್ಟೇ ಇಂಪಾರ್ಟೆಂಟು. ಹಾಗೆ ಇಲ್ಲಿ ಏನಾದ್ರೂ ನಿಮ್ಮ ನಿವೇಶನಕ್ಕೆ ದಕ್ಷಿಣ ಆಗ್ನೇಯ ರೋಡ್ ಕೊತ್ತಿದ್ರೆ ತುಂಬಾ ಒಳ್ಳೆಯದು, ತೊಂದರೆ ಏನಿಲ್ಲ. ಆದ್ರೆ ಕಾಂಪೌಂಡ್ ಹಾಕೊಳ್ಬೇಕು. ಯಾಕೆಂದ್ರೆ ಪೂರ್ವ ಆಗ್ನೇಯ ರೋಡ್ ಕುತ್ತು ಅನಾರೋಗ್ಯ, ಆರ್ಥಿಕ ಸಂಕಷ್ಟ, ಸಮಸ್ಯೆಗಳ ಮೇಲೆ ಸಮಸ್ಯೆ, ಕೋಪ, ದ್ವೇಷ, ಅಸೂಯೆ, ಈ ತರ ಸಮಸ್ಯೆಗಳು, ಗಂಡ ಹೆಂಡತಿ ಮಧ್ಯೆ ಬಾಂಧವ್ಯ ಕಡಿಮೆ ಆಗುತ್ತೆ. ಪೂರ್ವ ಆಗ್ನೇಯ ರೋಡ್ ಕೂತಿದ್ರೆ ನೆನ್ಪಿಟ್ಕೊಳ್ಳಿ. ಅದೇ ದಕ್ಷಿಣ ಆಗ್ನೇಯ ರೋಡ್ ಕೂತಿದ್ರೆ ನಿಮಗೆ ಧನಧಾನ್ಯದಲ್ಲಿ ಸಮೃದ್ಧಿಯನ್ನು ಹೊಂದಿರಿ. ಹೆಣ್ಣು ಮಕ್ಕಳು ತುಂಬಾ ಅನನ್ಯವಾಗಿ, ಆರೋಗ್ಯವಾಗಿ, ಮನೆ ಸೊಸೆ ಸಂತೋಷವಾಗಿರ್ತೀರಿ. ಶ್ರೀಮಂತಿಗೆಯನ್ನು ತಂದು ಕೊಡುವಂತ ದಿಕ್ಕು. ಆದ್ರೆ ಇದೆಷ್ಟು ಇಂಪಾರ್ಟೆಂಟ್, ಇದು ಅಷ್ಟೇ ಇಂಪಾರ್ಟೆಂಟ್. ಬಟ್ ಇಲ್ಲಿ ಏನಾದ್ರು ಲೋಪದೋಷಗಳು ಮಾಡ್ಕೊಂಡು ಇಲ್ಲಿ ನೀವು ಸರಿ ಇಟ್ಕೊಂಡ್ರು ಅದು ಪ್ಲಸ್ ಮೈನಸ್ ಆಗ್ತಾ ಇರ್ತದೆ, ನೆನ್ಪಿಟ್ಕೊಳ್ಬೇಕು. ಶುಕ್ರಾಧಿಪತಿ ಈ ಆಗ್ನೇಯ ದಿಕ್ಕಿಗೆ ಬರೋದ್ರಿಂದ ನಮ್ಮ ಐಶ್ವರ್ಯ, ಮನೆ ತುಂಬ ಹಣ ತುಂಬಾ ಚೆನ್ನಾಗಿ ಬರ್ತಾ ಇರ್ತದೆ. ವಜ್ರ ವೈಢೂರ್ಯಗಳು, ಚಿನ್ನ ಎಲ್ಲ ಗಳಿಸ್ತೀರಿ, ಆಸ್ತಿಯನ್ನ ಗಳಿಸ್ತೀರಿ, ಒಳ್ಳೆ ಜಾಬಲ್ಲಿ ಇರ್ತೀರಿ. ಆದ್ರೆ ಪರಿಪೂರ್ಣ ಅಳವಡಿಸ್ಕೊಂಡಿದ್ರೆ ಅದನ್ನ ನೀವು ಅನುಭವಿಸಕ್ಕಾಗುತ್ತೆ. ಒಂದು ವೇಳೆ ಇಲ್ಲಿ ಲೋಪದೋಷಗಳು ನಿಮ್ಮ ಹತ್ರ ಎಲ್ಲ ಬಂದಿರ್ತದೆ, ಬಟ್ ಅದು ಮುಂದೆ ಒಂದು ದಿವಸ ಇಲ್ಲಿ ಏನಾದ್ರು ಲೋಪ ನೋಡಿ, ಪೂರ್ವಾಗ್ನೇಯದಲ್ಲಿ ಏನಾದ್ರು ನೀವು ಮನೆಯಲ್ಲಿ ಬಳಸಿದಂತ ನೀರು ಆಚೆ ಹೋಗ್ಲಿಕ್ಕೆ ಬಿಟ್ರೆ ನಿಮ್ಮ ಹತ್ರ ಎಷ್ಟೇ ಹಣ ಇರಲಿ ಅದನ್ನು ನೀವು ಕಳ್ಕೊಳ್ತೀರಿ. ಇದೊಂದು ನೆನ್ಪಿಟ್ಕೊಳ್ಳಿ ಮಾನ್ಯ ಬಂಧುಗಳೇ. ಈ ಒಂದು ವಾಸ್ತುವಿನಲ್ಲಿ, ದಿಕ್ಕಿನಲ್ಲಿ, ಆಯದಲ್ಲಿ ಮತ್ತೆ ಆ ಒಂದು ಮನೆಯನ್ನ ಕಟ್ಟುವ ಆ ಶುಭ ದಿನಗಳನ್ನ ಮಾತ್ರ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆಂತಂದ್ರೆ ಮನೆ ಮುಖ್ಯಸ್ಥ ಇದ್ದಂಗೆ. ಇಲ್ಲಿ ಎರಡನೇ ಸಂತಾನ, ಗಂಡು ಸಂತಾನದ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇದನ್ನ ನೆನ್ಪಿಟ್ಕೊಳ್ಬೇಕು. ಹಾಗಿದ್ದಾಗ ಮನೆ ಆಗ್ನೇಯ ದಿಕ್ಕು ಬಹಳ ಇಂಪಾರ್ಟೆಂಟು. ಆದ್ರೆ ಇಲ್ಲಿ ನಿಮ್ಮ ಆಗ್ನೇಯ ದಿಕ್ಕು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಿ, ಇಲ್ಲಿ ಮೆಟ್ಲು ಕೊಟ್ಕೊಂಡು ನೋಡಿ, ಯಾವುದೇ ಕಾರಣಕ್ಕೆ ಇಲ್ಲಿ ಡೋರ್ ಕೊಡ್ಲಿಕ್ಕೆ ಬರಲ್ಲ. ನಿಮ್ಮ ಆಗ್ನೇಯ ಬ್ಲಾಕ್ ಏನಾರು ಇದೆ ಅಂತ ಅಂದಾಗ ನೀವು ಇಲ್ಲಿ ಇದನ್ನ ಯಾವುದೋ ಮೆಟ್ಲು ಸ್ಟೇರ್ ಕೇಸ್ ಕೊಟ್ಕೊಂಡು ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರವನ್ನು ಕೊಟ್ಕೊಳ್ಬಹುದು. ಅದು ಪೂರ್ವಾಗ್ನೇಯದಲ್ಲೂ ರೋಡ್ ಇದ್ದು ದಕ್ಷಿಣ ಆಗ್ನೇಯದಲ್ಲೂ ರೋಡ್ ಇದ್ರೆ. ಒಂದು ವೇಳೆ ಪೂರ್ವ ಆಗ್ನೇಯದಲ್ಲಿ ನಿಮಗೆ ಇಲ್ಲ, ಅವಕಾಶ ಇಲ್ಲ ಅಂದಾಗ ನೀವೇನ್ ಮಾಡ್ಬೇಕು, ಉಚ್ಚ ಸ್ಥಾನ ಆದಂತ ದಕ್ಷಿಣ ಆಗ್ನೇಯದಲ್ಲಿ ಪ್ರವೇಶ ದ್ವಾರ ಗೇಟ್ ಅನ್ನ ಇಟ್ಕೊಂಡು ಈ ಒಂದು ದಕ್ಷಿಣ ನೈಋತ್ಯದಲ್ಲಿ ಸ್ಟೇರ್ ಕೇಸ್ ಕೊಟ್ಕೊಂಡು ದಕ್ಷಿಣ ಆಗ್ನೇಯದ ಒಂದು ಉಚ್ಚ ಸ್ಥಾನದಲ್ಲಿ ನೀವು ಪ್ರವೇಶವನ್ನು ಮನೆ ಒಳಗಡೆ ಮಾಡೋದ್ರಿಂದ ನಿಮಗೆ ಆರ್ಥಿಕ ಅಭಿವೃದ್ಧಿ, ಆಯುಷು, ಹೆಣ್ಣು ಮಕ್ಕಳು ಸಮೃದ್ಧಿಯಲ್ಲಿ, ಮತ್ತೆ ಗಂಡ ಹೆಂಡತಿ ತುಂಬಾ ಅನನ್ಯವಾಗಿರ್ತಾರೆ. ಕೆಲವರು ಏನ್ ಮಾಡ್ತಾರೆ, ಇಲ್ಲಿ ಬಿಟ್ಬಿಟ್ಟು ಇಲ್ಲೇ ಮೆಟ್ಲು ಹಾಕ್ಬಿಟ್ಟು ಈ ಜಾಗವನ್ನು ಕಟ್ ಮಾಡಿ ಎಂಟ್ರೆನ್ಸ್ ಇಲ್ಲಿ ಜಾಗವನ್ನು ಬಿಟ್ಕೊಂಡು ಮೆಟ್ಲು ಹಾಕ್ಬಿಡ್ತಾರೆ. ಇಸ್ ರಾಂಗ್. ಯಾಕೆಂದ್ರೆ ಪ್ರವೇಶ ದ್ವಾರ ಇಲ್ಲಿರ್ಬೇಕು. ಇಲ್ಲಿ ಮೆಟ್ಲು ಹತ್ತಿ ನಾವು ಪಶ್ಚಿಮಕ್ಕೆ ಮೆಟ್ಲು ಹತ್ತಿ ನಾವು ಉಚ್ಚ ಸ್ಥಾನದಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಮನೆ ಒಳಗಡೆ ಪ್ರವೇಶ ಮಾಡಬೇಕು. ಕೆಲವರು ಏನ್ ಮಾಡ್ತಾರೆ, ಆಗ್ನೇಯದಲ್ಲಿ ಪ್ರವೇಶ ದ್ವಾರಗಳು ಕೊಟ್ಕೊಂಡಿರ್ತಾರೆ, ಸಮಸ್ಯೆಗಳಾಗುತ್ತೆ. ದಯಮಾಡಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಂಥ ನಿವೇಶನ ಈಗ ಯಾರು ಮನೆ ಕಟ್ಟಿದಾರೋ ಕಟ್ಟಾಗಿ ಹೋಗಿದೆ, ಮತ್ತೇನು ಮಾಡೋಕ್ಕಾಗಲ್ಲ. ಆದ್ರೆ ಲೋಪದೋಷಗಳು ಮಾಡ್ಕೊಂಡಿದ್ರೆ ಸಮಸ್ಯೆನ ಎದುರಿಸಲೇಬೇಕಾಗುತ್ತೆ. ಒಂದು ವೇಳೆ ಅಲ್ಲಿ ಲೋಪದೋಷಗಳಾಗಿದ್ರೆ ಅವರು ತುಂಬಾ ಶ್ರೀಮಂತರಾಗಿರ್ತಾರೆ. ನಾನು ಎಷ್ಟೋ ಆಗ್ನೇಯ ಬ್ಲಾಕಿನ ಮನೆ ನೋಡಿದ್ದೀನಿ, ತುಂಬಾ ರಿಚ್ ಆಗಿರ್ತಾರೆ. ಅವ್ರ ಮನೆ ಮುಂದೆ 4-5 ಒಳ್ಳೊಳ್ಳೆ ಹೈ ಸ್ಟ್ಯಾಂಡರ್ಡ್ ಕಾರ್ಗಳು ನಿಂತ್ಕೊಂಡಿರ್ತದೆ, ಉನ್ನತವಾದಂಥ ಹುದ್ದೆ ಒಳಗಿರ್ತಾರೆ, ತುಂಬಾ ಚೆನ್ನಾಗಿರ್ತಾರೆ. ಬಟ್ ಅದನ್ನು ಕರೆಕ್ಟಾಗಿ ಅವ್ರು ಅಳವಡಿಸ್ಕೊಂಡಿರ್ತಾರೆ. ಕೆಲವರು ಏನ್ ಮಾಡ್ತಾರೆ, ಲೋಪದೋಷಗಳು ಮಾಡ್ಕೊಂಡು ಮನೆಯಲ್ಲಿ ಹಣ ಇರ್ತದೆ, ಎಲ್ಲ ಇರ್ತದೆ, ಬಟ್ ಅನುಭವಿಸೋದಕ್ಕೆ ಆಗ್ತಾ ಇರಲ್ಲ. ಇಂಥ ಸಮಸ್ಯೆ ಬರುತ್ತೆ. ಹಾಗಿದ್ದಾಗ
ಪೂರ್ವ ಆಗ್ನೇಯ ಎಷ್ಟು ಇಂಪಾರ್ಟೆಂಟು ಅಂತಂದ್ರೆ ನೋಡಿ, ಇಲ್ಲಿ ಈ ದಿಕ್ಕು ಆಗ್ನೇಯ ದಿಕ್ಕು, ಇದ್ದಿದ್ದ ರೋಡ್ ಕೂತಿದ್ರು ಕಷ್ಟ. ಈ ಯಾವುದೇ ರೋಡ್ ಕೂತಿದ್ರು ನಿಮ್ಮ ಕಾಂಪೌಂಡ್ ನಿಮ್ಮ ರಕ್ಷಣೆ ಮಾಡುತ್ತೆ. ಹಾಗಂತ ಹೇಳಿ ಗಣಪತಿಯನ್ನು ಇಟ್ಕೊಳ್ಳೋದು ಅಥವಾ ಏನೇನೋ ಅಳವಡಿಸ್ಕೊಳ್ಳೋದು ಮಾಡೋದ್ರಿಂದ ನಿಮ್ಗೆ ಏನು ಫಲ ಬರಲ್ಲ. ಯಾಕೆಂದ್ರೆ ಭಗವಂತ ಗಣಪತಿ ಬಂದು ದೇವರು, ನಾವು ದೇವರು ಅಂತ ವಿಘ್ನೇಶ್ವರನ ಪೂಜೆ ಮಾಡ್ತೀವಿ. ಸುಮ್ಮನೆ ಪೂರ್ವಾಗ್ನೇಯದಲ್ಲಿ ಕೆಲವರು ಹೇಳ್ತಾರೆ ತಾತ್ಕಾಲಿಕ ಪರಿಹಾರಕ್ಕೋಸ್ಕರ ಗಣಪತಿ ಇಕ್ಕೋಬಿಡಿ ಸ್ವಾಮಿ ನಿಮ್ಮ ದೋಷ ನಿವಾರಣೆ ಆಗುತ್ತೆ ಅಂತ. ಇನ್ನೂ ದೋಷ ಅಂದ್ರೆ ನಾವು ದೈವ ದೋಷಕ್ಕೆ ಗುರಿ ಆಗ್ತೀವಿ, ಭಗವಂತನ ಒಂದು ಶಾಪಕ್ಕೆ ಗುರಿ ಆಗ್ತೀವಿ. ಯಾಕೆಂದ್ರೆ ಇದು ವಾಸ್ತು ಸರಿಯಾಗಿಲ್ಲ, ಆಯ ಸರಿಯಾಗಿಲ್ಲ, ಉಚ್ಚ ಸ್ಥಾನದಲ್ಲಿ ಇರ್ಬೇಕನ್ನೋದ ರೋಡ್ ಕೂತು ನೀಚ ಸ್ಥಾನದಲ್ಲಿ ಇದೆ ಅಂದಾಗ ಅದು ಆ ಭಗವಂತನ ಮೇಲೆ ಎಫೆಕ್ಟ್. ಯಾಕೆಂದ್ರೆ ನಾವು ಭಗವಂತನ ಪೂಜಿಸೋದೇನಕ್ಕೆ, ಇಡೀ ಜಗತ್ತನ್ನ ರಕ್ಷಣೆ ಮಾಡಿ ಅಂತ. ಆದ್ರೆ ಅದೇ ಭಗವಂತನ ತಂದ್ಬಿಟ್ಟು ಸಮಸ್ಯೆ ಒಳಗೆ ತಗ್ಲಾಕ್ಸ್ಬಿಡ್ತೀವಲ್ಲ, ಈ ಸಮಸ್ಯೆ ಮಾಡ್ಕೊಳ್ಬೇಡಿ. ಒಂದು ವೇಳೆ ನಿಮಗೆ ಇದು ರೋಡ್ ಕೂತಿದೆ ಅಂದಾಗ ನೀವು ಪರಿಪೂರ್ಣ ಕಾಂಪೌಂಡ್ ಹಾಕೊಳ್ಬೇಕು. ಮನೆ ಕಟ್ಟುವಾಗಲೇ ಪ್ಲಾನ್ ರೆಡಿ ಮಾಡ್ಕೊಳ್ಬೇಕು. ಮನೆ ಕಟ್ಟಿ ಆದ್ಮೇಲೆ ಎಂಡ್ ಟು ಎಂಡ್ ಮನೆ ಕಟ್ಬಿಡ್ತೀವಿ, ಇಲ್ಲಿಂದ ಇಲ್ಲಿ ತನಕ ಎಲ್ಲೋ ಜಾಗ ಬಿಡಿದೆ ಕಟ್ಟೆ ಏನ್ ಮಾಡ್ತೀರಿ. ಆಮೇಲೆ ಪರಿಹಾರಕ್ಕೋಸ್ಕರ ಸ್ವಾಮೀಜಿಗಳ ಹತ್ರ, ದೇವಸ್ಥಾನ ಶಾಸ್ತ್ರದವ್ರ ಹತ್ರ, ಅವ್ರ ಹತ್ರ ಇವ್ರ ಹತ್ರ ನೀವು ಹೋಗಿ ಪರಿಹಾರ ಕೇಳ್ತೀರಿ. ನೀವು ಬಂದಿದ್ದೀರಿ, ಪರಿಹಾರ ಏನೋ ಒಂದು ಹೇಳಿ ನಿಮ್ಮನ್ನು ಸಾಗಾಕ್ಬೇಕು ಅಂತ ಕೆಲವರು ಪ್ಲಾನ್ ಹಾಕೊಂಡಿರ್ತಾರೆ. ಹಂಗಂತ ಅವ್ರು ತಪ್ಪಲ್ಲ. ನಿಮ್ಮ ಗತ ಜನ್ಮದ ಶತ್ರು ನಿಮ್ಗೆ ಯಾರು ಬೇಕಾದರೂ ಶತ್ರು ಆಗ್ಬೋದು, ಮಿತ್ರರು ಶತ್ರು ಆಗ್ಬೋದು. ಹಾಗಿದ್ದಾಗ ಪರಿಹಾರಕ್ಕೋಸ್ಕರ ಏನಾದ್ರು ಇದ್ರೆ ಮನೆ ಕಟ್ಟುವಾಗಲೇ ಪರಿಹಾರ ಮಾಡ್ಕೊಳ್ಳಿ. ಮನೆ ಕಟ್ಟುವಾಗ ನಿಮ್ಗೆ ಏನು ಖರ್ಚು ಬರೋದಿಲ್ಲ. ಈಗ ಆಗ ಸಮಸ್ಯೆಗಳು ಎದುರಿಸ್ತಾ ಆರ್ಥಿಕ ಸಂಕಷ್ಟ, ಅನಾರೋಗ್ಯ, ಸಂಸಾರದಲ್ಲಿ ನೆಮ್ಮದಿ ಇಲ್ಲದೆ ಆ ಟೆನ್ಷನ್ ಅನುಭವಿಸೋಕ್ಕಿಂತ ನೀವು ಮನೆ ಕಟ್ಟಬೇಕಾದ್ರೆ ಸರಿಯಾದ ವಾಸ್ತು ತಜ್ಞರು ಸಲಹೆ ತೆಗೆದುಕೊಳ್ಳಿ. ಪೂರ್ವಾಗ್ನೇಯ ಬಹಳ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ನೀರು ಈ ದಿಕ್ಕಿಂದ ಪೂರ್ವ ಆಗ್ನೇಯ ಈ ಒಂದು ಫೇಸಿಂದ ಈ ದಿಕ್ಕಿಂದ ನೀರು ಹರಿಬಾರ್ದು. ಆದ್ರೆ ಎರಡನೇ ಸ್ಥಾನ ಹರಿಬಹುದು, ದಕ್ಷಿಣ ಆಗ್ನೇಯದಿಂದ ಹರಿದು ಹೋಗ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಅದನ್ನ ಪರಿಪೂರ್ಣವಾಗಿ ನೀವು ಅಳವಡಿಸ್ಕೊಂಡು ಆ ನೀರನ್ನು ಹರಿಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕು. ಹಾಗೆ ನಿಮ್ಮ ಟಾಯ್ಲೆಟ್ ಏನಾದ್ರೂ ಇದೆ ಅಂದ್ರೆ ಇದೇನು ಸಿಂಕ್ ಇದೆ ಅಂತ ಹೇಳ್ತೀವಿ, ಚೇಂಬರ್ ಬಂದ್ಬಿಟ್ಟು ಈ ಜಾಗದಲ್ಲಿ ಮಧ್ಯದಲ್ಲಿ ಆಚೆ ಹೋಗ್ಬೋದು, ತಪ್ಪೇನಿಲ್ಲ. ಹಾಗಂತೇಳಿ 4 ಉಚ್ಚ ಸ್ಥಾನ, 4 ನೀಚ ಸ್ಥಾನ, 4 ಉತ್ತಮ ಸ್ಥಾನ, 4 ಮಧ್ಯಮ ಸ್ಥಾನ ಅಂತ ಎಲ್ಲಾ ಕಡೆ ಇದೆ. ಅಂದ್ರೆ ಪ್ಲಸ್ ಎನರ್ಜಿ, ಮೈನಸ್ ಎನರ್ಜಿ, ಅಂದ್ರೆ ಶಿವಶಕ್ತಿ ಎನರ್ಜಿ. ನೋಡಿ, ನಮ್ಮಲ್ಲಿ 2 ತರ ಒಂದು ಜೀವನ ಇದೆ, ಅಂದ್ರೆ ನೆಗೆಟಿವ್ ಆರ್ ಪಾಸಿಟಿವ್. ನೀವು ಯಾವುದಕ್ಕೆ ನೀರು ಗೊಬ್ಬರ ಹಾಕ್ತೀರಿ ಅದು ನೀವು ಹಾಕ್ತೀರಿ. ಹಾಗಂತೇಳಿ ಇಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ನೆಗೆಟಿವ್ ಅಂದ್ರೆ ಮೈನಸ್ ಇಲ್ಲ ಅಂತಂದ್ರೆ ನಾವು ಭಾಗಕಾರ, ಗುಣಕಾರ, ಮತ್ತೊಂದು ಮ್ಯಾಕ್ಸ್ ಅನ್ನ ಮಾಡ್ಲಿಕ್ಕೆ ಆಗಲ್ಲ, ಕರೆಕ್ಟಾ? ಹಾಗಿದ್ದಾಗ ಈ ಬ್ಲಾಕ್ ಅಲ್ಲಿ ಯಾವುದೇ ಕಾರಣಕ್ಕೂ ತಗ್ಗು ಬರಬಾರ್ದು, ಇಲ್ಲಿ ಬಾತ್ರೂಮ್ಗಳು ಬರಬಾರ್ದು. ಕೆಲವರು ಏನ್ ಮಾಡ್ಬಿಡ್ತಾರೆ, ಮೆಟ್ಲಾಡಿ ಬಾತ್ರೂಮ್ ಕೊಟ್ಬಿಟ್ಟು ಸಮಸ್ಯೆ ತಂದ್ಕೊಂಡು ಈ ಜಾಗ ಗುಂಡಿ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಶುಕ್ರ ಇರೋದ್ರಿಂದ, ಗ್ರಹಾಧಿಪತಿ ಶುಕ್ರ ಅಗ್ನಿದೇವರ ಒಂದು ಆಶೀರ್ವಾದ ಇರೋದ್ರಿಂದ ಇಲ್ಲಿ ಯಾವುದು ಗಲೀಜ್ ಮಾಡ್ಕೊಳ್ಬಾರ್ದು, ಸ್ವಚ್ಛವಾಗಿರ್ಬೇಕು. ಯಾಕೆಂದ್ರೆ ಹಂಗೇನಾದ್ರು ನೀವು ಬಾತ್ರೂಮ್ ಕಟ್ಟಬೇಕು ಅಂದ್ರೆ ಇಲ್ಲಿ ದಕ್ಷಿಣದಲ್ಲಿ ಕಟ್ಟಬಹುದು. 2ನೇ ಸ್ಥಾನ, 1ನೇ ಸ್ಥಾನ ಬಂದು ವಾಯುವ್ಯ, 2ನೇ ಸ್ಥಾನದಲ್ಲಿ ಕಟ್ಟಬಹುದು. ಆದ್ರೆ ಇಲ್ಲಿ ಟಾಯ್ಲೆಟ್ ಬರೋದಾಗ್ಲಿ, ಕಟ್ ಮಾಡ್ಕೊಳ್ಳೋದಾಗ್ಲಿ, ಅಥವಾ ಬೆಳೆಸ್ಕೊಳ್ಳೋದಾಗ್ಲಿ, ಅಥವಾ ಕಟ್ಟಾಗೋದಾಗ್ಲಿ ದಯವಿಟ್ಟು ಮಾಡಬೇಡಿ. ಮಾಡಿದೆ ಅಂದ್ರೆ ನಿಮಗೆ ಆಪತ್ತನ್ನು ನೀವೇ ತಂದ್ಕೊಂಡಂಗೆ. ಅಂದ್ರೆ ಆಗ್ಲೇ ನಾನು ಹೇಳಿದ್ನಲ್ಲ, ಗ್ರಹ ದೋಷಕ್ಕಿಂತ ಗೃಹ ದೋಷ ನಿಮ್ಮನ್ನ ಯಾವತ್ತೂ ಬಿಡಲ್ಲ. ಗೃಹವನ್ನ ದೋಷ ಮಾಡ್ಕೊಳ್ಬೇಡಿ. ಯಾವಾಗ ಗೃಹದಲ್ಲಿ ದೋಷ ಬಂತು ಅಂತಂದ್ರೆ ನಿಮ್ಮ ಜೀವನದಲ್ಲಿ ನೀವು ಎಲ್ಲದನ್ನು ಕಳ್ಕೊಳ್ಬೇಕಾಗತ್ತೆ, ಆಯ್ತಾ? ಯಾಕೆಂದ್ರೆ ನಾವು ಮಾನವರಾಗಿ ಹುಟ್ಟಿರೋದೇನಕ್ಕೆ, ಈ ಪಂಚಭೂತಗಳಲ್ಲಿ ಇರುವಂತ ಎಲ್ಲ ಸುಖ ಭೋಗ ಭಾಗ್ಯಗಳನ್ನ ಅನುಭವಿಸಿ ಎಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಹೇಳಿಕೊಟ್ಟು ನಾವು ಒಂದು ಮುಂದೆ ನಮ್ಮ ವಂಶಕ್ಕೆ ಕಾರಣಕರ್ತರಾಗಿ, ಯಾಕೆಂದ್ರೆ ಇವತ್ತು ನಾನು ಇದ್ದೀನಿ ಅಂತಂದ್ರೆ ನಮ್ಮ ವಂಶೋದ್ಧಾರಕರು ಯಾರೋ ಇದ್ದಾರೆ. ಹಾಗೆ ನೀವಿದ್ದೀರಿ ಅಂದ್ರೆ ನಿಮ್ಮಿಂದ ನಿಮ್ಮ ವಂಶ ಬೆಳಿಲಿಕ್ಕಿದೆ. ಇದೊಂದು ಗಮನದಲ್ಲಿ ಇಟ್ಕೊಂಡು ಮಾನ್ಯ ಬಂಧುಗಳೇ, ನೀವು ಪರಿಪೂರ್ಣವಾಗಿ ವಾಸ್ತು ಮಾಡ್ಕೊಳ್ಳಿ. ಆತರ ಪಡಬೇಡಿ. ಮದುವೆ, ನಾನು ಹಿಂದೆನೂ ಹೇಳ್ತೀನಿ, ಮದುವೆ ವಿಚಾರದಲ್ಲಿ ಮತ್ತೆ ಮನೆ ಕಟ್ಟುವಂತ ವಿಚಾರದಲ್ಲಿ ನಿವೇಶನ ನೀವು ಯಾವುದೇ ದಿಕ್ಕು ತಗೊಳ್ಳಿ, ತೊಂದರೆ ಇಲ್ಲ, ಎಲ್ಲಾ ದಿಕ್ಕುಗಳು ಒಳ್ಳೆಯ ದಿಕ್ಕುಗಳೇ. ಬಟ್ ಮನೆ ಕಟ್ಟುವಾಗ ಇದು ಮಾಡಿ ನೋಡಿ. ನಮ್ಗೆ ಎಂತ ಮಕ್ಳು ಹುಡ್ತಾರೆ ಅಂತ ನಾವು ಯಾವ ತರ ನಿರೀಕ್ಷೆ ಮಾಡಿರ್ತೀವ? ಹುಟ್ಟಿದಂತ ಮಕ್ಕಳಿಂದ ನಾವು ಸಮಾಜದಲ್ಲಿ ಸಂತೋಷವನ್ನು ಪಡ್ತಾ ಇರ್ತೀವಿ. ಅದೇ ಹುಟ್ಟಿದಂತ ಮಕ್ಕಳು ಮುಂದಿನ ವೇಳೆ ಸಮಾಜ ಘಾತಕರಾದ್ರೆ ಅವರಿಂದ ನಾವು ನೋವನ್ನು ಪಡ್ತಾ ಇರ್ತೀವಿ. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಬೇಕು, ಹುಟ್ಟಿದಂತ ಮಗ ಯಾಕೆ ಈ ತರ ಆಡ್ತಾ ಇದ್ದಾನೆ ಅಂದ್ರೆ ಗೃಹದಲ್ಲಿ ದೋಷ ಇದ್ದಾಗ ಆ ತರ ಆಡ್ತಾರೆ, ಹಂಗಂತ ಅವ್ರು ತಪ್ಪಲ್ಲ. ಗತ ಜನ್ಮದ ಶತ್ರು ಈ ಜನ್ಮದಲ್ಲಿ ಮಗನಾಗಿಯೋ, ಸೊಸೆಯಾಗಿಯೋ, ಮಗಳಾಗಿಯೋ, ಗಂಡನಾಗಿಯೋ, ಹೆಂಡತಿಯಾಗಿಯೋ, ಮಿತ್ರನಾಗಿಯೋ ಯಾವುದೋ ರೂಪದಲ್ಲಿ ಬಂದು
ನಮ್ಮ ಮೇಲೆ ಸೇಡ್ ತೀರಿಸ್ಕೊಂಡು ಹೋಗೇ ಹೋಗ್ತಾರೆ. ಇದನ್ನ ನೆನ್ಪಿಟ್ಕೊಂಡಿರ್ಬೇಕು. ಯಾಕೆಂತಂದ್ರೆ ಶಾಸ್ತ್ರವನ್ನ ಹೇಳಿದು ತುಂಬಾ ಸುಲಭ ಅಲ್ಲ. ಇದನ್ನೆಲ್ಲ ಕಲಿಬೇಕು ಅಂದ್ರೆ ವರ್ಷಾನುಗಟ್ಲೆ ಅಧ್ಯಯನ ಮಾಡಬೇಕು. ಸುಮ್ಮನೆ ಒಂದು ದಿವಸ ಯಾವುದೋ ಒಂದು ಬುಕ್ ನೋಡಿ ಓದಿ ಮಾಡೋದ್ರಿಂದ ನಾವು ಶಾಸ್ತ್ರ ಹೇಳಕ್ಕಾಗಲ್ಲ. ಆದ್ರೆ ಆ ಎಲ್ಲ ಶಾಸ್ತ್ರದ ಬಗ್ಗೆ ಎಲ್ಲ ತಿಳ್ಕೊಂಡು ನಿಮಗೆ ಪರಿಪೂರ್ಣ ಮಾಹಿತಿ ಕೊಟ್ಟಾಗ ನಾವು ದೇವರಿಗೆ ಒಂದು ಸರಿಯಾದ ವಿದ್ಯೆಯನ್ನು ಸಮರ್ಪಿಸ್ತಂಗೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ದೇವರೇ, ಅದು ಹೆಣ್ಣಿರ್ಬೋದು ಗಂಡಿರ್ಬೋದು, ಪ್ರತಿಯೊಬ್ಬರಿಗೂ ಭಗವಂತ ಆತ್ಮ ಅಂತ ಕೊಟ್ಟಿದ್ದಾನೆ. ಆತ್ಮದೊಳಗಡೆ ಪರಮಾತ್ಮ ನೆಲೆಸಿರ್ತಾನೆ. ಹೃದಯ ಅಂದ್ರೆ ಏನು? ಹೃದಯ ಒಂದು ಗರ್ಭಗುಡಿ ಇದ್ದಾಗೆ. ಆ ಗರ್ಭಗುಡಿಯೊಳಗೆ ಆತ್ಮ ನೆಲೆಸಿರ್ತಾನೆ. ಆ ಆತ್ಮ ಹೋಗು ಬರುವಾಗ ಅವನನ್ನು ನಾವು ಪರಮಾತ್ಮ ಅಂತ ಹೇಳ್ತೀವಿ. ಆದ್ರೆ ನಾವೇ ಆತ್ಮಕ್ಕೆ ನಾವು ವಂಚನೆ ಮಾಡಿದಾಗ ವಂಚನೆ ಮಾಡಿದ ಒಂದು ಶಾಪಕ್ಕೆ ನಾವು ಗುರಿ ಆಗ್ತೀವಿ. ಇವತ್ತು ಗೊತ್ತಿಲ್ಲದವರಿಗೆ ಗೊತ್ತಿಲ್ಲದಂತ ಶಾಸ್ತ್ರಗಳನ್ನ ಹೇಳಿ ಸುಳ್ಳು ಹೇಳಿ ದುಡ್ಡು ಮಾಡ್ಕೊಂಡು ಬಿಡ್ಬೋದು, ದೊಡ್ಡದಲ್ಲ. ಆದ್ರೆ ಅದನ್ನ ಜೀರ್ಣಿಸ್ಕೊಳ್ಳೋದಿಯಲ್ಲ 7 ಜನ್ಮದ ಕರ್ಮ. ಸತ್ಯವನ್ನ ಹೇಳಿ ಸತ್ಯವಾಗಿ ಬದುಕಿ ಹೊರಟೋಗ್ಬಿಡ್ಬೇಕು. ಆದ್ರೆ ಏನೇನೋ ಸುಳ್ಳು ಹೇಳಿ ಅದನ್ನ ಅಳವಡಿಸ್ಕೊಳ್ಳಿ ಇದನ್ನ ಅಳವಡಿಸ್ಕೊಳ್ಳಿ, ಹಾಗೆ ನಿಮ್ಮ ಜೀವನದಲ್ಲಿ ನೀವು ಇಲ್ಲ ನೋಡಿ, ಯಾವುದೇ ಒಂದು ಕ್ಷಣಿಕವಾಗಿ ಬಂದಿದೆ ಅಂದ್ರೆ ಅದು ಮುಂದೆ ನಮಗೆ ಆಪತ್ತನ್ನ ತಂದಿಟ್ಕೊಡುತ್ತೆ. ನೆನ್ಪಿಟ್ಕೊಳ್ಳಿ. ಅಂದ್ರೆ ಸುಖ ಮತ್ತೆ ದುಃಖ ಒಂದೇ ನಾಣ್ಯದ 2 ಮುಖ ಇದ್ದಾಗೆ. ಸುಖ ಬಂದಾಗ ಹಿಗ್ಗಬೇಡ, ಸಂಕಟ ಬಂದಾಗ ಕುಗ್ಗಬೇಡ. ಅಂದ್ರೆ ಅದನ್ನು ನಿಭಾಯಿಸುವಂತ ಶಕ್ತಿ ನಮಗಿರ್ಬೇಕು. ಅಂದ್ರೆ ನಾವು ವಾಸ ಮಾಡುವಂತ ಮನೆ ತುಂಬಾ ಇಂಪಾರ್ಟೆಂಟ್. ಹಾಗಿದ್ದಾಗ ಪೂರ್ವ ಆಗ್ನೇಯ ಮತ್ತು ದಕ್ಷಿಣ ಆಗ್ನೇಯ, ಆಗ್ನೇಯದಕ್ಕೆ ಗ್ರಹಾಧಿಪತಿ ಬಂದು ಶುಕ್ರ, ದಿಕ್ಪಾಲಕ ಬಂದು ಅಗ್ನಿ. ನೆನ್ಪಿಟ್ಕೊಳ್ಬೇಕು. ಮನೆ ಕಟ್ಟುವಾಗ ಈ ಜಾಗ ಕಟ್ಟುವಾಗಬಾರ್ದು, ಈ ಜಾಗ ಬೆಳಿಲೂಬಾರ್ದು. ಒಂದು ವೇಳೆ ಆ ದಕ್ಷಿಣ ಆಗ್ನೇಯ ಬೆಳೆದ್ರೆ ಒಳ್ಳೇದು ಅಂತ ಇದು ಮಾಡ್ತಾರೆ ನೋಡಿ. ಇದು ನಿಮ್ಮ ಮನೆ ಸೈಟ್ ಅಂತ ಇಟ್ಕೊಳ್ಳೋಣ. ಅಂದ್ರೆ ಉದಾಹರಣೆಗೆ ಇದು ನೀವು ಮನೆ ಒಳಗಡೆ ಈ ತರ ಇದು ನಿಮ್ದು ಮನೆ ಆಯ್ತು, ಆಯ್ತಾ? ಯಾವುದೇ ಕಾರಣಕ್ಕೂ ದಕ್ಷಿಣದಲ್ಲಿ ಆದಷ್ಟು ಕಡಿಮೆ ಬಿಡಿ, ಉತ್ತರದಲ್ಲಿ ಸ್ವಲ್ಪ ಜಾಸ್ತಿ ಬಿಡಿ. ಈ ದಕ್ಷಿಣ ಬ್ಲಾಕಿನ ಮನೆಯವರು ಅಂದ್ರೆ ಪೂರ್ವಾಗ್ನೇಯ ಮನೆ ಇದ್ದಂಥವ್ರು. ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಈ ಮನೆಯನ್ನ ಬೆಳೆಸ್ಕೊಳಕ್ ಹೋಗ್ಬೇಡಿ. ಕೆಲವರು ಏನ್ ಮಾಡ್ತಾರೆ, ಆಗ್ನೇಯ ಉಚ್ಚ ಸ್ಥಾನ ಸ್ವಲ್ಪ ಬೆಳೆಸ್ಕೊಂಡು ಒಳ್ಳೇದು ಅಂತಾರೆ. ಬಟ್ ನೀವು ಅಲ್ಲಿ ಬೆಳೆಸಿದ್ರಿ ಅಂದ್ರೆ ಆಯಕ್ಕೆ ತೊಂದರೆ ಬಂತು ಬಂಧುಗಳೇ. ನಿಮ್ಮ ಆಯ ಕೆಟ್ಟೋಗುತ್ತೆ. ಆಯ ಕೆಟ್ಟೋಯ್ತು ಅಂದ್ರೆ ಆ ಮನೆಯಲ್ಲಿ ಯಾರಿಗೆ ಆಯುಷ್ ಕಡಿಮೆ ಆಗುತ್ತೋ ಗೊತ್ತಾಗಲ್ಲ. ಅಂದ್ರೆ 100-120 ವರ್ಷ ಆಯುಷ್ ಅಂತ ಎಲ್ಲ ಕಡೆ ಉಲ್ಲೇಖವಾಗಿದೆ. ಆದ್ರೆ ನಾವು ಬದುಕು ಬಾಳ್ಬೇಕಾಗಿದ್ದು ಕೊನೆಯ ಪಕ್ಷ ನಮ್ಮ ದೇಹವನ್ನ ನಾವೆಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ. 70 ವರ್ಷ. ಇವತ್ತಿನ ಆಹಾರದ ಪರಿಸ್ಥಿತಿ, ಇವತ್ತಿನ ಪೊಲ್ಯೂಷನ್ನು, ಇವತ್ತಿನ ನಮ್ಮ ಮನಸ್ಥಿತಿ ಒಳಗಡೆ ನಾವು 100-120 ವರ್ಷ ಬದುಕ್ತೀವಿ ಅನ್ನೋ ಮಾತು ಸುಳ್ಳು. ನೀವು ಎಷ್ಟೇ ನೀವು ವಾಸ್ತುವನ್ನು ಮಾಡಿ, ಆದ್ರೆ ನಿಮ್ಮ ಮನೋಶಕ್ತಿ, ಆಯದ ಬಲ, ವಾಸ್ತುವಿನ ಬಲ, ದಿಕ್ಕಿಗೆ ಅನುಗುಣವಾಗಿ ನೀವು ಮನೆ ಕಟ್ಟಿದ್ದೀರಿ ಅಂದ್ರೆ 90+ ಬದುಕಬಹುದು. ಅಂದ್ರೆ ನೀವು ಗಳಿಸಿದ ಸಂಪತ್ತನ್ನ ನೀವು ಅನುಭವಿಸಿ ತಿಂದು ಉಂಡು ನಿಮ್ಮ ಮಕ್ಕಳಿಗೆ ಹೇಳಿ, ಮತ್ತೆ ನೀವು ಸಮಾಜಕ್ಕೆ ಏನಾದರೂ ಒಂದು ಮಾದರಿಯ ವ್ಯಕ್ತಿಯಾಗಿ ನೀವು ಹೋಗ್ತೀರಿ. ಅದೇ ನೀವು ಇಲ್ಲಿ ಎಲ್ಲ ಲೋಪದೋಷಗಳಾಗೋಯ್ತು, ನೀವು ಗಳಿಸಿದಂತ ಸಂಪತ್ತು ಪರರ ಪಾಲಾಯ್ತು, ಮತ್ತೆ ನೀವು ಸಮಾಜಕ್ಕೆ ಏನ್ ಕೊಟ್ರಿ, ಏನ್ ಸಂದೇಶವನ್ನು ಕೊಟ್ರಿ? ನಿಮ್ಮನ್ನು ನೋಡ್ತಾ ಇರ್ತಾರೆ ನಿಮ್ಮ ಮಕ್ಕಳು. ನನ್ನ ತಂದೆ ಹೇಗ್ ಬದುಕಿದ್ರು, ತಾಯಿ ಹೇಗ್ ಬದುಕಿದ್ರು, ಆರೋಗ್ಯವಾಗಿ, ಹೆಲ್ದಿಯಾಗಿ, ವೆಲ್ದಿಯಾಗಿ, ಹ್ಯಾಪಿಯಾಗಿ ಇಡೀ ತನ್ನ ಸಾಂಸಾರಿಕ ಜೀವನ ಎಂಜಾಯ್ ಮಾಡಿ ಹೋದ್ರು, ಅಥವಾ ಮಧ್ಯದಲ್ಲಿ ಅನಾರೋಗ್ಯ, ಆರ್ಥಿಕ ಸಂಕಷ್ಟ, ಗಂಡ ಹೆಂಡತಿ ಮಧ್ಯೆ ವೈಮನಸ್ಸು, ಸಮಾಜಕ್ಕೆ ಮಾರಕವಾಗಿ ಸಮಾಜಕ್ಕೆ ದ್ರೋಹ ಮಾಡುವಂತ ಕೆಲಸವನ್ನು ಮಾಡಿದ್ರ? ಯಾಕೆಂತಂದ್ರೆ ನಾವು ವಾಸ ಮಾಡುವಂತ ಮನೆಯೊಳಗೆ ನಾವು ಸರಿಯಾದ ವಾಸ್ತುವಾಗಿ ಮನೆ ಕಟ್ಟಿದ್ರೆ ಆ ಮನೆ ನಮ್ಮ ಕೈಲಿ ಸುಳ್ಳು ಹೇಳಿಸಲ್ಲ, ಮೋಸ ಮಾಡಿಸಲ್ಲ, ವಂಚನೆ ಮಾಡಲ್ಲ, ದೇಶದ್ರೋಹಿ ಕೆಲಸ ಮಾಡಿಸಲ್ಲ. ಪಂಚಭೂತಗಳಿಗೆ ವಿರುದ್ಧವಾಗಿ ಅಲ್ಲದೆ ಅದಕ್ಕೆ ಅನುಗುಣವಾಗಿ ನಡ್ಕೊಳ್ಳುವಂತ ಗುಣ ನಮ್ಮಲ್ಲಿ ಸೃಷ್ಟಿಯಾಗುತ್ತೆ. ಇದನ್ನು ನಾನು ಚಾಲೆಂಜ್ ಮಾಡ್ತೀನಿ. ಯಾಕೆಂತಂದ್ರೆ ವಾಸ್ತುಗೆ ಅಂತ ಒಂದು ಶಕ್ತಿ ಇದೆ. ವಾಸ್ತು ಭಗವಂತನ ಒಂದು ಇದರೊಳಗೆ ಬ್ರಹ್ಮಸ್ಥಾನದೊಳಗಡೆ 69 ದೇವತೆಗಳು ನೆಲೆಸಿದ್ದಾರೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಅದು ಹೊರಭಾಗ ಇರ್ಬೋದು, ಒಳಭಾಗದಲ್ಲಿ ಇರ್ಬೋದು. ಗ್ರಹಾಧಿಪತಿಗಳಿಂದ ಹಿಡಿದು ಶಿವನ ಆವಾಸ ಸ್ಥಾನ. ಯಾಕೆಂದ್ರೆ ವಾಸ್ತು ಭಗವಂತ ಒಂದು ರಾಕ್ಷಸ. ಆದ್ರೆ ಆ ರಾಕ್ಷಸ ಹೇಗೆ ದೇವರಾದ್ರು ಅದು ಇತಿಹಾಸ ಇದೆ. ಅದನ್ನು ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ಸಂಚಿಕೆಯನ್ನು ನೋಡ್ತಾ ಇರಿ. ಎಷ್ಟಾಗುತ್ತೋ ಅಷ್ಟು ನಿಮಗೆ ನಾನು ಆ ಜ್ಞಾನವನ್ನು ನಿಮಗೆ ದಾರಿ ಎರಿತೀನಿ. ಈಗ ವಾಸ್ತುವಿನಲ್ಲಿ ವಿಶೇಷವಾಗಿ ನೀವು ಅಳವಡಿಸ್ಕೊಳ್ಳದೆ ಆತರದಲ್ಲಿ ಕಟ್ಟಿದ್ರೆ ಮುಂದೆ ಒಂದು ದಿವಸ ವಂಶಾಭಿವೃದ್ಧಿ ಇಲ್ಲದಂತ ದಿನಗಳು ಬರಬಹುದು. ನಾವೇ ನೋಡ್ತಾ ಕೂತ್ಕೊಂಡಿರೋ. ಆದ್ರೆ ನೀವು ಇವತ್ತು ವಾಸ್ತು ಸಮ್ಮತವಾಗಿ, ಆಯಾ ಸಮ್ಮತವಾಗಿ ಒಳ್ಳೆಯ ಗಳಿಸಿದಿರಿ,
ಅಷ್ಟೊತ್ತು ನಿಮ್ಗೆ 70-80 ವರ್ಷ ಆಗಿದೆ, ಅನುಭವಿಸೋ ಅಷ್ಟರಲ್ಲಿ ನಿಮ್ಮ ಮಕ್ಕಳು ಇದಾಗಿರ್ತಾರೆ. ಮುಂದೆ ಗೊತ್ತಿಲ್ಲ, ನಿಮ್ಮ ಒಳ್ಳೆತನ, ನಿಮ್ಮ ಮಾಡಿದಂತ ಫಲ ಮತ್ತೆ ಮುಂದೊಂದು ಜನ್ಮದಲ್ಲಿ ಅದೇ ಮನೆಯಲ್ಲಿ ನೀವು ಮೊಮ್ಮಗನಾಗಿಯೋ ಮರಿಮಗನೇ ಆಗಿಯೋ ಇನ್ನೊಂದು ಮಗು ಆಗಿಯೋ ಹೆಣ್ಣಾಗಿಯೋ ಗಂಡಾಗಿಯೋ ಹುಟ್ಟಿ ಈ ಎಲ್ಲಾ ಸುಖಗಳನ್ನು ನೀವು ಅನುಭವಿಸ್ತೀರಿ. ಇದು ಪೂರ್ವ ಜನ್ಮದ ಕತೆ. ಗತ ಜನ್ಮದ ಪುಣ್ಯದ ಕೆಲಸ ಮಾಡಿದ್ರೆ ಈ ಜನ್ಮದಲ್ಲಿ ಒಳ್ಳೇದಾಗತ್ತೆ ಅಥವಾ ಮುಂದಿನ ಜನ್ಮದಲ್ಲಿ ಒಳ್ಳೇದಾಗತ್ತೆ. ಹಾಗೆ ಆಗ್ನೇಯ ಬ್ಲಾಕ್ ತುಂಬಾ ಇಸ್ ವೆರಿ ಇಂಪಾರ್ಟೆಂಟು. ಕೆಡಿಸ್ಕೊಳಕ್ ಹೋಗ್ಬೇಡಿ. ಕೆಡಿಸ್ಕೊಂಡ್ರೆ ಹಣ ಇದ್ರೆ ಆರೋಗ್ಯ ಇರಲ್ಲ, ಆದ್ರೆ ಎಲ್ಲ ಕಳ್ಕೊಳ್ತೀರಿ. ಎಷ್ಟೋ ಜನ ಬಂದು ಈ ಬ್ಲಾಕ್ ಅಲ್ಲಿ ಬದುಕಿದ್ದಾರೆ, ಎಷ್ಟೋ ಜನ ಬರ್ಬತ್ತಾಗಿದ್ದಾರೆ. ನೆನ್ಪಿಟ್ಕೊಳ್ಳಿ. ಯಾಕೆಂತಂದ್ರೆ ನಾನು ಈ ಬ್ಲಾಕ್ ಅಲ್ಲಿ ಬದುಕಿ ಇದ್ದಾಗಲೇ ನಾನು ಹಣವನ್ನ ಕಳ್ಕೊಂಡೆ, ಆರೋಗ್ಯವನ್ನ ಕಳ್ಕೊಂಡೆ, ಸಾಂಸಾರಿಕ ಜೀವನದಲ್ಲಿ ಎಲ್ಲ ಕಳ್ಕೊಂಡೆ. ಯಾಕೆಂದ್ರೆ ಸಾಂಸಾರಿಕ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಆಗ್ನೇಯ ಇಂಪಾರ್ಟೆಂಟು, ಹಾಗೆ ವಾಯುವೇನು ಇಂಪಾರ್ಟೆಂಟ್. ವಾಯುದಲ್ಲಿ ಲೋಪದೋಷಗಳದ್ದು ಸಾಂಸಾರಿಕ ಜೀವನಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ನೀವು ಹಣ ಕಳ್ಕೊಂಡ್ರೆ ಗಳಿಸ್ಬೋದು, ಚಿನ್ನ ಆಸ್ತಿ ಮನೆ ಕಾರು ಕಳ್ಕೊಂಡ್ರೆ ಗಳಿಸ್ಬೋದು. ಸಾಂಸಾರಿಕ ಜೀವನ ಕಳ್ಕೊಂಡ್ರೆ ಮತ್ತೆ ಗಳಿಸಕ್ಕಾಗಲ್ಲ. ಆರೋಗ್ಯದಲ್ಲಿ ಏರುಪೇರಾದಾಗ ಆರೋಗ್ಯ ಕೆಟ್ಟು ಜೀವಕ್ಕೆ ಆಪತ್ತು ಬಂದ್ರೆ ನೀವು ಗಳಿಸಕ್ಕಾಗಲ್ಲ. ಅಂದ್ರೆ ಸಂಸಾರ, ನಮ್ಮ ಮಕ್ಕಳು, ನಮ್ಮ ಒಂದು ಆರೋಗ್ಯ ಅನ್ನೋದು ಗಾಜಿನ ಬಾಲಿದ್ದಂಗೆ ಬಂಧುಗಳೇ, ನೆನ್ಪಿಟ್ಕೊಳ್ಳಿ. ಗಾಜಿನ ಬಾಲು ಒಡೆದೋದ್ರೆ ಹೋಯ್ತದು. ಇನ್ನ ಹಣ, ಸ್ನೇಹಿತರು, ಆಸ್ತಿ, ಐಶ್ವರ್ಯ, ಕಾರು, ಬಂಗ್ಲೆ ಇವೆಲ್ಲ ರಬ್ಬರ್ ಬಾಲ್ ಇದ್ದಂಗೆ. ಒಂದು ಸಲ ಹೊಡೆದ್ರೆ ಮತ್ತೆ ರಿಟರ್ನ್ ಬರ್ತದೆ. ಇದು ನೆನ್ಪಿಟ್ಕೊಂಡಿರ್ಬೇಕು ಮಾನ್ಯ ಬಂಧುಗಳೇ. ಹಾಗಿದ್ದಾಗ ಸಂಸಾರ ಅನ್ನೋದು ಗಾಜಿನ ಬಾಲು, ಇನ್ನೊಂದು ರಬ್ಬರ್ ಬಾಲು. ಗಾಜಿನ ಬಾಲಿಗೂ ರಬ್ಬರ್ ಬಾಲಿಗೆ ಏನು ವ್ಯತ್ಯಾಸ? ಗಾಜಿನ ಬಾಲು ಹೊಡೆದ್ರೆ ಪುಡಿ ಪುಡಿ ಆಗುತ್ತೆ, ಮತ್ತೆ ಅದು ಜೋಡ್ಸಕ್ಕಾಗಲ್ಲ, ಮತ್ತೆ ನಮ್ಮ ಹತ್ರ ಬರಲ್ಲ. ರಬ್ಬರ್ ಬಾಲು ಹೊಡೆದ್ರೆ ವಾಪಸ್ ಬರೋದು. ಯಾಕೆ ಎರಡೆರಡು ಬಾರಿ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಅರ್ಥ ಮಾಡ್ಕೊಳ್ಳಿ. ಆರೋಗ್ಯ ಎಷ್ಟು ಇಂಪಾರ್ಟೆಂಟು, ಹಣಕಾಸು ಅಷ್ಟೇ ಇಂಪಾರ್ಟೆಂಟ್. ಕೆಲವರು ನಾನು ಆರೋಗ್ಯವಾಗಿದ್ರು ಸಾಕು, ನನ್ಗೇನು ಅವಶ್ಯಕತೆ ಇಲ್ಲ ಹಣ ಅಂತಾರೆ. ಬಟ್ ಆರೋಗ್ಯವಾಗಿರ್ತೀರಿ, ಹಣ ಬರಲ್ಲ. ನನಗೆ ಹಣ ಇದ್ರೆ ಸಾಕು ಅಂತಾರೆ, ಹಣಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ, ಆರೋಗ್ಯ ಕೆಟ್ಟೋಗಿರ್ತದೆ. ಹಾಗಿದ್ದಾಗ ಈ ವಿಶೇಷ ಸಂಚಿಕೆ ಪೂರ್ವ ಆಗ್ನೇಯದ ಬ್ಲಾಕ್, ದಕ್ಷಿಣಾಗ್ನೇಯ, ಆಗ್ನೇಯ ಮತ್ತೆ ಪೂರ್ವಾಗ್ನೇಯ ಬ್ಲಾಕಿನ ಒಂದು ಇದು. ಗಂಡ ಹೆಂಡತಿ ಚೆನ್ನಾಗಿರ್ಬೇಕು, ಸರಿ ಮಾಡ್ಕೊಳ್ಳಿ. ಹಣ ಚೆನ್ನಾಗಿ ಬರಬೇಕು, ಸರಿ ಮಾಡ್ಕೊಳ್ಳಿ. ಆರೋಗ್ಯವಾಗಿರ್ಬೇಕು, ಸರಿ ಮಾಡ್ಕೊಳ್ಳಿ. ನಿಮ್ಮ ವಂಶಾಭಿವೃದ್ಧಿ ಚೆನ್ನಾಗಿ ಬೆಳಿಬೇಕು, ಸರಿ ಮಾಡ್ಕೊಂಡು ಮನೆ ಕಟ್ಟಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ನೋಡಿದಂಥ ಎಲ್ಲ ಮಹನೀಯರಿಗೆ ಹಾಗೂ ನಮ್ಮ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ಹೊಸ ಜ್ಞಾನವನ್ನು ಏನು ನಾನು ಸತತ 11.5 ವರ್ಷದಿಂದ ಶ್ರಮಪಟ್ಟು ಕಲ್ತಂಥ ಈ ಜ್ಞಾನವನ್ನು ನಿಮಗೆ ನಾನು ದಾರಿ ಎರೆದು ಕೊಡ್ತೀನಿ. ನೀವು ಕಲ್ತ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನಾಗಿದೆಯೋ ಅದು ಆಗೋಗಿದೆ. ಫಾಸ್ಟ್ ಇಸ್ ಫಾಸ್ಟ್. ಇವಾಗ ಮುಂದೆ ಏನು ಮಾಡಬೇಕು ಅದರ ಬಗ್ಗೆ ಯೋಚನೆ ಮಾಡ್ತಾ ನಾನು ಮುಂದಿನ ದಿನಗಳಲ್ಲಿ ಆನ್ಲೈನಲ್ಲಿ ಕ್ಲಾಸಸ್ ಮಾಡ್ತಾ ಇರ್ತೀನಿ. ಆ ಆನ್ಲೈನ್ ಕ್ಲಾಸಸ್ ಟೈಮು ಮತ್ತು ಡೇಟು ಮತ್ತು ಅದನ್ನು ಹೇಗೆ ನಿಮಗೆ ಆ ಜ್ಞಾನವನ್ನು ಕೊಡೋದು ಅಂತ ಹೇಳಿ ನಾನು ನಿಮಗೆ ಪರಿಪೂರ್ಣವಾಗಿ ನಾನು ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.